ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದು ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಪೂಜೆಗೆ ಇದೇ ಒಳ್ಳೆಯ ಸಮಯ ಅಂತ ಏನೂ ಇಲ್ಲ. ಇವತ್ತಿನ ದಿನ ಪೂರ್ತಿ ಒಳ್ಳೆಯ ಸಮಯನೇ ಆಗಿರುತ್ತೆ. ಸೊ ಯಾವಾಗ ಬೇಕಂದ್ರೂ ಪೂಜೆ ಮಾಡ್ಕೊಳ್ಬೋದು. ನಾನು ಬೇಗನೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಚೆ ಎಲ್ಲ ತೋರಣ ಕಟ್ಕೊಂಡಿದ್ದು. ಸೊ ಇವಾಗ ಫಸ್ಟು ಆಚೆ ಮೇಲ್ಗಡೆ ತೋರಣ ಕಟ್ಟಿದ ಮೇಲೆ ಕೆಳಗಡೆ ರಂಗೋಲಿ ಹಾಕ್ಕೋತೀನಿ. ಯಾಕಂದರೆ ತೋರಣ ಕಟ್ಟಬೇಕಾದ್ರೆ ಎಲೆಗಳು ಇಲ್ಲ ಹೂವುಗಳು ಏನಾದರೂ ಬೀಳುತ್ತೆ ಮತ್ತೆ ಗಲೀಜಾಗುತ್ತೆ, ಗುಡ್ಸೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಫಸ್ಟು ತೋರಣ ಎಲ್ಲ ಕಟ್ಕೊಂಡು ಇವಾಗ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೋತಾ ಇದ್ದೀನಿ. ಇವತ್ತು ಯುಗಾದಿ ರಿಲೇಟೆಡ್ ರಂಗೋಲಿ ಹಾಕೋಣ ಅಂತ ಸೊ ಸರ್ಚ್ ಮಾಡಿ ಈ ರಂಗೋಲಿ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ಬಂದಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ ಅಲ್ವಾ ರಂಗೋಲಿ. ಇನ್ನು ಆಚೆ ರಂಗೋಲಿ ಎಲ್ಲ ಆಗಿ ಬಂದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಿಂದಿನ ದಿನವೇ. ಇನ್ನು ನಾವು ಹೂವು ಎಲ್ಲ ತಂದಿದ್ರು, ಹಿಂದಿನ ದಿನವೇ ಎಲ್ಲ ತರಿಸಿಟ್ಕೊಂಡು ಬಿಟ್ಟಿದ್ದೆ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಕಿಚನೆಲ್ಲ ಅಡ್ಕೊಂಡು ಬಿಟ್ಟಿರ್ತೀನಿ. ಹೂವುಗಳು ಎಲೆಗಳು ಏನೇನು ತಂದಿರ್ತೀನಿ ಎಲ್ಲ ಅಲ್ಲೇ ಅಲ್ವಾ ಕ್ಲೀನ್ ಮಾಡ್ಕೊಳೋದು. ಸೊ ಅದಕ್ಕೋಸ್ಕರ ಸ್ಲ್ಯಾಬ್ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ಕೋತೀನಿ. ಪೂಜೆ ಮಾಡಬೇಕಾದ್ರೆ ಕಿಚನ್ ಗಲೀಜಾಗಿದ್ದರೆ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ಇವಾಗೆಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಹೂವೆಲ್ಲ ಮುಡಿಸ್ಕೊಂಡು ದೀಪಕ್ಕೆ ಬತ್ತಿ ಎಲ್ಲ ಹಾಕಿಟ್ಟಿದ್ದೆ. ಇನ್ನು ಕಿಚನ್ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು ಅಷ್ಟೇ. ಇನ್ನು ನಾನೆದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಎಲ್ಲರಿಗೂ ಎಣ್ಣೆ ಹಚ್ತೀನಿ. ಯಾಕಂದರೆ ಇನ್ನೂ ಎಲ್ಲ ಮಲಗಿರ್ತಾರೆ. ಆಮೇಲೆ ಎಲ್ಲರೂ ಎದ್ದ ಮೇಲೆ ಅವ್ರಿಗೆಲ್ಲ ಎಣ್ಣೆ ಹಚ್ತೀನಿ. ಇನ್ನು ಗರಿಕೆ ಎಲ್ಲ ತಂದಿದ್ರು. ಸೊ ಗರಿಕೆ ಎಲ್ಲ ಜಾಸ್ತಿ ಉಳಿದ್ಬಿಟ್ಟಿತ್ತು. ಇನ್ನು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಗಿಡಕ್ಕೆ ಹಾಕಿದೆ. ಇನ್ನು ಮಲ್ಲಿಗೆ ಹೂವು ಆವತ್ತು ಬೆಳಿಗ್ಗೆ ಸಿಕ್ತು ನನಗೆ. ಹಿಂದಿನ ದಿನ 80 ರೂಪಾಯಿ ಮೊಳ ಅಂತ ಹೇಳಿದರು. ಆವತ್ತು 50 ರೂಪಾಯಿಗೆ ಸಿಕ್ತು ಹಬ್ಬದ ದಿನ. ಸೊ ಅಂಗಡಿಗೆ ಹೋಗಿದ್ದೆ, ಆವಾಗ ಮಾರ್ಕೊಂಡು ಬರ್ತಾಯಿದ್ರು. 2 ಮೊಳ ಈಸ್ಕೊಂಡೆ. ಇನ್ನು ಆಚೆ ಸ್ವಸ್ತಿಕೆಲ್ಲ ಬಡಿಬೇಕಾಗಿತ್ತು. ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ, ಹಬ್ಬದ ದಿನ ಬರೆಯೋಣ ಅಂತ ಅಂದ್ಕೊಂಡು ಇವಾಗ ಸ್ವಸ್ತಿಕ್ ಬರಿತಾ ಇದ್ದೀನಿ. ನೆನ್ನೆ ಡೋರೆಲ್ಲ ಒರೆಸಿಟ್ಕೊಂಡಿದ್ದೆ, ಬೆಳಿಗ್ಗೆ ಎದ್ದು ಬರೆದ್ರಾಯ್ತು ಸ್ನಾನ ಮಾಡಿಕೊಂಡು ಅಂತ. ಸೊ ಅದಕ್ಕೋಸ್ಕರ ಇವಾಗ ಸ್ವಸ್ತಿಕೆಲ್ಲ ಬರೆದು ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಇನ್ನು ಈ ಕಡೆ ನಮ್ಮ ಅತ್ತೆ ಮೈದಾ ಹಿಟ್ಟು ಮಿತ್ಕೊತಾ ಇದ್ರು. ಸೊ ಒಬ್ಬಟ್ಟು ಮಾಡಬೇಕಲ್ವ ಇವತ್ತು ಹಬ್ಬದ ಊಟ. ಅದಕ್ಕೋಸ್ಕರ ಫಸ್ಟು ಬೆಳಿಗ್ಗೆನೇ ಮೈದಾ ಹಿಟ್ಟು ಮಾಡಿಟ್ಬಿಟ್ರೆ ಅದು ಬೇಗ ಹಳ್ಕೊಳುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ಒಬ್ಬಟ್ಟೆಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅವ್ರು ಮಿದ್ದಿಡ್ತಾ ಇದ್ದಾರೆ. ನಾನು ಈ ಕಡೆ ಪೂಜೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ನಲ್ವ. ಸೊ ಅದಕ್ಕೋಸ್ಕರ ಇವಾಗ ಅವರು ಮಿದ್ದಿಡ್ತಾ ಇದ್ದಾರೆ. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ, ದೇವ್ರ ಮನೆ ಕೂಡ ಕ್ಲೀನ್ ಆಯಿತು. ಇನ್ನು ಗ್ಯಾಸ್ ಸ್ಟವ್ಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಇವಾಗ ಅದನ್ನು ಎಲ್ಲ ಜೋಡಿಸಿಟ್ಕೋತಾ ಇದ್ದೀನಿ. ರಾತ್ರಿಯೇ ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅದನ್ನೆಲ್ಲ ತೊಳೆದಿಟ್ಟಿದ್ದೆ. ಇವಾಗ ಜೋಡಿಸ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಅದೆಲ್ಲ ಐರನ್ ಮಾಡಿ
ಇನ್ನು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವಾಗ ನಾನು ಅಡುಗೆ ಎಲ್ಲ ಶುರು ಮಾಡ್ಕೊತೀನಿ. ಸೊ ಎಷ್ಟೊತ್ತು ತಗೊಳುತ್ತೆ ಈ ಹಿಟ್ಟು ಮಿಡಿಯೋದೇ ಒಂದು ದೊಡ್ಡ ಕೆಲಸ. ಆ ಹಿಟ್ಟೊಂದು ಆಗೋಗ್ಬಿಟ್ರೆ ಅರ್ಧ ಕೆಲಸ ಆದಂಗೆ. ಇವಾಗ ಅದಕ್ಕೆ ಅದನ್ನೆಲ್ಲ ಮುಗಿತೀನಿ ಹಿಟ್ಟು ಮಿದ್ದು. ಇನ್ನು ಅದನ್ನು ಕೂಡ ಬಾಕ್ಸಿಗೆ ಹಾಕಿಡಬೇಕು. ಇನ್ನು ನಾನು ನಮ್ಮ ಯಜಮಾನ್ರೆಲ್ಲ ಇದ್ದರು. ಸೊ ಅದಕ್ಕೋಸ್ಕರ ಎಣ್ಣೆ ಹಚ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆನ ಬಿಸಿ ಮಾಡ್ಕೊಂಡು ಹಚ್ಬೇಕಲ್ವ, ಅದಕ್ಕೆ ಸ್ವಲ್ಪ ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಹಚ್ತೀನಿ. ಅವ್ರಿಗೆಲ್ಲ ಎಣ್ಣೆ ಹಚ್ಚಾಯಿತು. ಸೊ ಫೈನಲಾಗಿ ದೀಪ ಎಲ್ಲ ಆಚೆ ಹಚ್ಚಿದ್ನಲ್ವ, ಈ ಥರ ಕಾಣ್ತಾ ಇದೆ. ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೂ ಕೂಡ ತಿಳಿಸಿ. ಸೊ ನನಗೂ ಗೊತ್ತಾಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ಸಿಂಪಲಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಇವಾಗ ಅಡುಗೆ ಕೆಲಸ ಶುರು ಮಾಡಿಕೊಂಡೆ. ಸೊ ಬೆಳಿಗ್ಗೆನೇ ಎದ್ದಿದ್ನಲ್ಲ, ಆವಾಗ ಹುಣಸೆಹಣ್ಣೆಲ್ಲ ನೆನೆಸಿ ಇಟ್ಟಿದ್ದೆ. ಸಾರಿಗೂ ಬೇಕಾಗುತ್ತೆ ಮತ್ತು ಪುಳಿಯೋಗರೆ ಗೊಜ್ಜು ಮಾಡ್ತೀನಿ. ಸೊ ಅದಕ್ಕೂ ಬೇಕಾಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿತ್ತು. ಒಂದು ಕಡೆ ಒಬ್ಬಿಟ್ಟಿಗೆ ಬೇಳೆ ಬೇಯೋಕ್ಕಿಟ್ಟಿದ್ದೆ ಮತ್ತು ಒಂದು ಕಡೆ ಚಿತ್ರಾನ್ನ ಮಾಡ್ಕೊತಾ ಇದ್ದೆ. ನೆನ್ನೆನೇ ಬೆಲ್ಲ, ಕಾಯಿ ತುರಿ ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಈಸಿ ಆಯಿತು ಒಬ್ಬಟ್ಟು ಮಾಡೋಕ್ಕೆ. ಇನ್ನು ಕಾಳು ಬೇಯೋಷ್ಟರಲ್ಲಿ ಈ ಕಡೆ ಗೊಜ್ಜು ಮಾಡ್ಕೊಂಡು ಬಿಡೋಣ ಅಂತ ಚಿತ್ರಾನ್ನ ಗೊಜ್ಜು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಚಿತ್ರಾನ್ನ ಗೊಜ್ಜು ಕೂಡ ಆಯಿತು. ಈ ಕಡೆ ಬೇಳೆನೂ ಕೂಡ ಬೆಂದಿತ್ತು. ಇನ್ನು ಎಲ್ಲನೂ ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ, ಆವಾಗ ಸ್ಮೆಲ್ ಬರಲ್ಲ. ಸೊ ಅದಕ್ಕೋಸ್ಕರ ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಅನ್ನೋದಿರೋದಿಲ್ಲ, ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇನ್ನು ಒಬ್ಬಟ್ಟು ಅಡುಗೆ ಎಲ್ಲ ಮುಗಿಸ್ದೆ. ಏನೆಲ್ಲ ಮುಗಿಸಾದ್ಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ನನಗೆ ಹೊಟ್ಟೆ ಹಸಿತಾ ಇತ್ತು ಅಂತ ನಾನು ಅವಾಗೆ ಸ್ವಲ್ಪ ಹಾಕ್ಕೊಂಡು ಅನ್ನ ಸಾರು ತಿಂದ್ಬಿಟ್ಟಿದ್ದೆ. ಇನ್ನು ಇವ್ರು ಇಷ್ಟು ಜನ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಈಗ ಪೂಜೆ ಆಗೋವರೆಗೂ ಊಟ ಮಾಡಲ್ಲ ನಾನು, ಅದಕ್ಕೆ ಹೊಟ್ಟೆ ಹಸಿತಾ ಇತ್ತು ಅಂತ ಪೂಜೆ ಆಗಿದ ತಕ್ಷಣ ಸ್ವಲ್ಪ ತಿಂದೆ. ಇನ್ನು ನೋಡಿ ಒಬ್ಬಟ್ಟು ಸಾರು ಮಾಡ್ಕೊಂಡಿದ್ದೆ ಮತ್ತು ಪಲ್ಯ ಮಾಡ್ಕೊಂಡಿದ್ದೆ, ತರಕಾರಿ ಪಲ್ಯ, ಪುಳಿಯೋಗರೆನೂ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಚಿತ್ರಾನ್ನ ಗೊಜ್ಜು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಒಬ್ಬಟ್ಟು. ಸೊ ಇಷ್ಟು ಇವತ್ತಿನ ಅಡುಗೆ ಆಗಿತ್ತು. ಇನ್ನು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇನ್ನು ಸಂಜೆ ಆಯಿತು. ಸಂಜೆ ಇನ್ನೊಂದು ಸತಿ ಪೂಜೆ ಮಾಡ್ತಾಯಿದ್ದೀವಿ. ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಅಂದರೆ ತುಂಬ ಅಡುಗೆ ಕೆಲಸ ಇರುತ್ತೆ. ಹೊಸ ಡ್ರೆಸ್ ಹಾಕ್ಕೊಂಡ್ರೆ ಫುಲ್ಲು ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಸಾಯಂಕಾಲ ಹಾಕ್ಕೊಂಡೆ. ಅದನ್ನು ಕೂಡ ಸ್ವಲ್ಪ ಹೊತ್ತು ಹಾಕ್ಕೊಂಡಿದ್ದೆ ಅಷ್ಟೇ, ಒಂದು ಅರ್ಧ ಗಂಟೆ ಹಾಕ್ಕೊಂಡೋದಕ್ಕೆ ಹೊಸ ಬಟ್ಟೆ ಅಂತ ಹೇಳ್ತೀವಿ. ಹೊಸ ಬಟ್ಟೆ ಹಾಕ್ಕೊಂಡಂತೂ ಅಡುಗೆ ಮಾಡೋಕ್ಕಾಗಲ್ಲ, ಎಲ್ಲ ಎಣ್ಣೆ ಮಾಡ್ಕೊಂಡು ಬಿಡ್ತೀನಿ. ಅದಕ್ಕೆ ನಾನು ಅಡುಗೆ ಎಲ್ಲ ಮಾಡಿದ್ಮೇಲೆ ಹೊಸ ಬಟ್ಟೆ ಹಾಕ್ಕೊಳೋದು. ಇನ್ನು ಫೋಟೋ ಹಿಡ್ಕೊಳ್ಳೋಣ ಅಂತ ಎಲ್ಲ ಫೋಟೋ ಹಿಡ್ಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೋ. ನಮ್ಮ ಯಜಮಾನ್ರು ಆಚೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಪೂಜೆ ಮಾಡಿಬಿಟ್ಟು ಇವಾಗ ಫೋಟೋ ಹಿಡ್ಕೊತಾ ಇದ್ದೀವಿ. ಇನ್ನು ಫೋಟೋ ಎಲ್ಲ ಹಿಡಿಸ್ಕೊಂಡಾಯಿತು. ಇವಾಗ ನಮ್ಮ ಅತ್ತೆನೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲರೂ ಒಬ್ರೊಬ್ರಾಗೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಬೆಳಿಗ್ಗೆ ಪೂಜೆ ಮಾಡಿರಲಿಲ್ಲ, ಎಲ್ಲ ಲೇಟ್ ಆಯ್ತಲ್ವ ಎಣ್ಣೆ ಎಲ್ಲ ಹಚ್ಕೊಂಡು. ಸೊ ಸಂಜೆ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಏನು ಶಾಲೆ ಇದು ಹಿಂಗೆ ಬರ್ತದೆ? ಇನ್ನು ಈ ಕಡೆ ನಾನು ಕೂಡ ಒಬ್ಬಟ್ಟೆಲ್ಲ ಮಾಡ್ಕೊಂಡಿರ್ತಾ ಇದ್ದೆ. ಸೊ ನಮ್ಮ ಯಜಮಾನ್ರು ಹೋಗ್ತಾ ಇದ್ರಲ್ಲ ಆಚೆ, ಒಬ್ಬಟ್ಟೆಲ್ಲ ಕೊಟ್ಟು ಕಳಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಮಾಡಬೇಕು. ನಮ್ಮ ಅತ್ತೆದಾದ್ಮೇಲೆ ಇವಾಗ ನನ್ನ ಮೈದನ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಬೇಗ ಬೇಗ ಒಬ್ಬಟ್ಟು ಮಾಡಬೇಕು ಅಂತ 2 ಹಂಚಿಟ್ಟು ಇವಾಗ ಒಬ್ಬಟ್ಟು ಮಾಡ್ಕೊತಾ ಇದ್ದೀವಿ. ವಡೆ ಮಾಡ್ಕೊಳ್ಬೇಕಾಗಿತ್ತು, ವಡೆದು ಇನ್ನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಒಬ್ಬಟ್ಟು ಮಾಡಿಬಿಡೋಣ ಅಂತ ಒಬ್ಬಟ್ಟು ಮಾಡ್ಕೊತಾ ಇದ್ದೀವಿ.
ಇವತ್ತು ಯಾವ ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಈ ಹಬ್ಬಗಳು ಬಂದುಬಿಟ್ರೆ ಮಾತ್ರ ನನಗೆ ರೆಸಿಪಿ ಶೂಟ್ ಮಾಡೋಕ್ಕೆ ಆಗಲ್ಲ. ಏಕೆಂದರೆ ಟೈಮ್ ಆಗೋಗ್ಬಿಡುತ್ತೆ ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ರೆ. ಸೊ ಅದಕ್ಕೆ ಹಾಗೆ ಅಡುಗೆ ಮಾಡಿಬಿಟ್ಟೆ. ಯಾವುದೂ ನಾನು ವೀಡಿಯೋ ತೊಗೊಂಡಿಲ್ಲ. ಸಿಹಿ ಹೊಸ ವರ್ಷ ಸಿಹಿ ಕೈಯೆಲ್ಲ ಹೋಗಿ ನಿಮ್ಮ ಜೀವನದಲ್ಲಿ ಸಿಹಿ ಬಂದು ಮುಂದಿನ ವರ್ಷದಷ್ಟೊತ್ತಿಗೆ ಚೆನ್ನಾಗಿ ಇದೇ ಥರ ಸಿಹಿ ಸಿಹಿ ಆಗಿರ್ರಿ. ಬರೋ ಹೋಗಲ್ಲಿ ಸಿಹಿ ಬಂದು ಕೈಯೆಲ್ಲ ನನಗೂ ಹಂಗೆ ಆಟ ಆಡ್ಸಿದ ಅವಾಗ್ಲೇನು. ಕಾಲಕ್ಕೆ ಬಿಡ್ರಿ ಹೋಗೋ ಕೈಯೆಲ್ಲ ಹೊರಟೋಗಿ ಬಂದ್ಲಿ ಇರಕ್ಕ, ನೀನು ಸೊಸೆ ಬತ್ತವಳು ಇರಕ್ಕ. ಅವಳಿಗೂ ಕೊಡ್ಬೇಕಲ್ಲ. ಸೊಸೆಯೋ ಸೊಸೆಯೋ ಕೈ 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟು ನಿಮ್ಗೆ ಯಶಸ್ವಿಗೆ ಬೆಳಕು ತೋರಿಸ್ಲಿ ತಾಯಿ. ಬಾ ನೀನು ಅಷ್ಟೇ ಇಲ್ಲ ಬೀಳ 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 ಬೀಳ್ಬೇಕು. 100 ವರ್ಷ ಆಯಸ್ಸು ಆರೋಗ್ಯ ದುಡಿಮೆ ಚೆನ್ನಾಗಿಟ್ಟು ನನ್ನ ಮಕ್ಕಳನ್ನೆಲ್ಲ ಕಾಪಾಡಪ್ಪ ದೇವ್ರೆ. ಆಶೀರ್ವಾದ ಮಾಡು. ದೊಡ್ಡಣ್ಣ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ. ಅಣ್ಣಗಿನ ಚಿಕ್ಕವಳು. ಹಿಂಗೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದ್ಬಿಡೋದಷ್ಟೇ. ಅದಕ್ಕೆ ಆಗ ತಗೊಂಡೋಗಪ್ಪ. ಅಲ್ಲೂ ಶಾಲಿನಿ ಬಾರೋ. ಅದೇನದು ಇನ್ನು ನಮ್ಮ ಅತ್ತೆ ಅವ್ರ ತಂಗಿನೂ ಕೂಡ ಊಟಕ್ಕೆ ಕರೆದಿದ್ದು, ಅವ್ರ ಮನೆ ಫ್ಯಾಮಿಲಿ ಎಲ್ಲರನ್ನೂ. ಸೊ ಇವಾಗ ಅದಕ್ಕೆ ಅವರು ಕೂಡ ಊಟಕ್ಕೆ ಬಂದಿದ್ದರು. ಊಟ ಎಲ್ಲ ಮಾಡೋದು ಲೇಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಆಲ್ಬಮ್ ಬಿಲ್ಲ ಇತ್ತಲ್ವ, ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ರು. ಸೊ ಇವರೆಲ್ಲರೂ ಆವಾಗ ಜೊತೆಲೇ ಇದ್ದರು. ಚಿಕ್ಕ ವಯಸ್ಸಲ್ಲೆಲ್ಲ ಜೊತೆಲೇ ಓಡಾಡ್ತಾಯಿದ್ರು. ಸೊ ತುಂಬ ಕಡೆ ಹೋಗಿ ಬಂದಿದ್ದಾರೆ. ಆ ಫೋಟೋಸ್ ಎಲ್ಲ ಇತ್ತಲ್ವ, ಅದಕ್ಕೆ ಇವಾಗ ನೋಡ್ತಾ ಇದ್ರು. ಈ ಫುಲ್ ಫೋಟೋಸ್ ಎಲ್ಲ ನೋಡೋಕ್ಕೆ ಟೈಮ್ ಆಗಿಲ್ಲ. ಅಷ್ಟರಲ್ಲಿ ಊಟ ಟೈಮೆಲ್ಲ ಆಯಿತು, ಮಕ್ಕಳೆಲ್ಲ ಇದು ಮಾಡ್ತಿದ್ರು ಅಂತ ಅರ್ಧಕ್ಕೆ ನಿಲ್ಲಿಸಿದ್ರು. ಈ ಫೋಟೋಸ್ ಎಲ್ಲ ನಿಮಗೂ ಕೂಡ ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ. ಆ ವಿಡಿಯೋ ಏನಾದರೂ ಲಿಂಕ್ ಸಿಕ್ಕಿದ್ರೆ ನಾನು ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಒಂದು ವ್ಲಾಗಲ್ಲಿ ಹಾಕಿದ್ದೆ ಈ ಫೋಟೋಸ್ ಎಲ್ಲ. ಅಷ್ಟು ರಾಶಿ ಫೋಟೋಸ್ ಇದ್ದಾವೆ. ಫುಲ್ಲು ಒಂದು ಬ್ಯಾಗ್ ತುಂಬ ತುಂಬಿಟ್ಬಿಟ್ಟಿದ್ದೀವಿ, ಒಂದು ಮೂಟೆ ಹಾಕ್ಬಿಟ್ಟು. ನೋಡಿ ಆ ಬ್ಯಾಗ್ ತುಂಬ ಬರೀ ಫೋಟೋಸ್ ಆಲ್ಬಮ್ಸೇ ಇರೋದು. ಮೆಮೊರಿಗೆಲ್ಲ ಅದಕ್ಕೆ ಫೋಟೋಸ್ ಎಲ್ಲ ಇರಬೇಕು ಅನ್ನೋದು. ಸೊ ಫೋಟೋಸ್ ಇರೋದಕ್ಕೆ ಇವಾಗ ನೋಡ್ತಾ ಇದ್ದಾರೆ. ಅದೇ ಇಲ್ಲ ಅಂದಿದ್ದಿದ್ರೆ ಆ ಮೆಮೊರಿನ ಮತ್ತೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲದನ್ನೂ ನಾವು ಇಟ್ಕೊಂಡಿರಬೇಕು ಅಂತ ಹೇಳೋದು. ಇನ್ನು ಅರ್ಧಕ್ಕೆ ಫೋಟೋ ನೋಡಿ ನಿಲ್ಲಿಸಿ ಇವಾಗ ಊಟಕ್ಕೆ ಟೈಮ್ ಆಯಿತು ಅಂತ ಊಟಕ್ಕೆ ಕೂತ್ಕೊಂಡ್ರು. ಇನ್ನು ಈ ಕಡೆ ನಾನು ಒಬ್ಬಟ್ಟನ್ನ ಹಾಗಾಗಿ ಮಾಡಿ ಬೇಯಿಸ್ಕೊಡ್ತಾ ಇದ್ದೆ. ಸೊ ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಹಂಗೆ ಬಿಸಿ ಮಾಡಿ ಕೊಡ್ತಾ ಇದ್ದೆ. ಈ ಕಡೆ ವಡೆನ ಬೇಯಿಸ್ಕೊತಾ ಇದ್ಲು ನಮ್ಮ ನಾದಿನಿ. ವಡೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಫ್ರಿಜ್ಜಲ್ಲಿ, ಇವಾಗ ತೆಗೆದು ವಡೆ ಎಲ್ಲ ಬೇಯಿಸ್ಕೊಂಡು ಈ ಕಡೆ ನಾನು ಒಬ್ಬಟ್ಟು ತಟ್ಕೊತಾ ಇದ್ದೆ. ಇನ್ನು ಆ ಕಡೆ ಎಲ್ಲ ಊಟಕ್ಕೆ ಎಲ್ಲನೂ ಅಲ್ಲೇ ಇಟ್ಬಿಟ್ಟಿದ್ದು ಹಾಕ್ಕೊಂಡು ತಿನ್ನಂಗೆ ನಮ್ಮ ಅತ್ತೆ ಎಲ್ಲ ಬಡಿಸ್ತಾಯಿದ್ರು. ಇನ್ನು ಈ ಕಡೆ ನಾವು ಅಡುಗೆ ಮಾಡಿಕೊಂಡು ಮಾಡ್ತಾಯಿದ್ದೋ. ಇನ್ನು ಇದಾಗಿತ್ತು ನಮ್ಮನೆಯ ಯುಗಾದಿ ಹಬ್ಬ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಇನ್ನು ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಸ್ಯಾಟರ್ಡೇ ರಂಜಾನ್ ಇತ್ತಲ್ವ, ಆಂಟಿ ಬಿರಿಯಾನಿ ಎಲ್ಲ ಮಾಡಿ ಕರೆದಿದ್ರು. ಸೊ ನಾನು ಆವತ್ತಿರಲಿಲ್ಲ. ಇನ್ನು ನನ್ನ ನಾದಿನಿ ಮೈದ್ನ ನನ್ನ ಅತ್ತೆ 3 ಜನನೂ ಹೋಗಿದ್ರು. ಇನ್ನು ಅಲ್ಲೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದರು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಈ ವ್ಲಾಗಲ್ಲೇ. ಬಿರಿಯಾನಿ, ಅನ್ನದ ಪಾಯಸ ಎಲ್ಲ ಮಾಡಿದರು. ಸೊ ಅನ್ನದ ಪಾಯಸ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಹೋದಾಗೆಲ್ಲ ಕೇಳೋದೆ ಅನ್ನದ ಪಾಯಸ, ಅದಕ್ಕೋಸ್ಕರ ನಮಗೆ ಅಂತ ಜಾಸ್ತಿನೇ ಮಾಡಿಕೊಟ್ಟಿದ್ರು. ಇನ್ನು ಅವರು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಸೊ ಇನ್ನೂ ಜಾಸ್ತಿ ಬಿರಿಯಾನಿ ಕೊಟ್ಟು ಕಳಿಸಿದ್ರು ಅಂತ ಇವಾಗ ನೋಡಿ ನನ್ನ ಮೈದನ್ನ ಬಿಸಿ ಮಾಡ್ತಾ ಇದ್ದಾರೆ. ನಾನು ಮನೇಲಿ ಇರಲಿಲ್ವಲ್ಲ, ಸೊ ಅದಕ್ಕೋಸ್ಕರ ಅವರೇ ಬಿಸಿ ಮಾಡ್ಕೊತಾ ಇದ್ದಾರೆ. ಚಾಟು ತೆಗಿ ಅಂಟಿಸೋದಕ್ಕೆ. ಅದು ಚೆನ್ನಾಗಿ ಬಿಸಿ ಆಗಬೇಕು. ದೊಡ್ಡೂರಿಲೇ ಇರಲಿ. ಸಣ್ಣೂರಿಲಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.